ಮನಿ ಈಸ್ ಹ್ಯಾಪಿನೆಸ್ ಅಂತ ಇಟ್ಟಿದ್ದೀವಲ್ವಾ, ಅದಕ್ಕೆ ಎಷ್ಟೋ ಜನ ಟೀಕೆ ಮಾಡಿದ್ದಾರೆ ಮೊದಲಿಗೆಲ್ಲ. ಇವಾಗಲೂ ಅಷ್ಟೇ, ಅದೇ ಮನಿ ಹ್ಯಾಪಿನೆಸ್ ಕೊಟ್ಬಿಡುತ್ತೆ, ದುಡ್ಡಿನ ಕಡೆ ಹೋಗಬಾರ್ದು, ಹಾಳಾಗ್ತೀವಿ ಅಂತಂತೆಲ್ಲ ಹೇಳೋವಂಥದ್ದು. ಸೊ ಎಲ್ಲರಲ್ಲೂ ಕರ್ಮ ಪುಣ್ಯ ಹೊತ್ಕೊಂಡು ಬರ್ತೀವಿ. ಅದಕ್ಕೆ ನಾವು ಭೂಲೋಕಕ್ಕೆ ಯಾರೇ ಬರಲಿ, ಆ ಮಗು ಆರೋಗ್ಯವಾಗಿದೆ ಅನ್ನೋದಾದರೆ ಅದು ಹಳ್ಳೇಬೇಕು, ನಗ್ತಿರಬಾರ್ದು, ಹಾಗೆ ಮೌನವಾಗೂ ಇರಬಾರ್ದು. ಕರೆಕ್ಟಾ? ಇವಾಗ ಇದು ಭೂಲೋಕದಲ್ಲಿ ಎಲ್ಲರೂ ಕರ್ಮ ಹೊತ್ಕೊಂಡೇ ಬರುವಂಥದ್ದು. ಅದನ್ನು ಅನುಭವಿಸ್ಬೇಕು. ಅಂದರೆ ನರಕ ಬಂತು, ಬಸ್ ಸ್ಟಾಪ್ ಬಂತು, ಎದ್ದೇಳೋ ಮಗನೆ ಅಂತ ದೇವ್ರು ಎದ್ದೇಳಿಸೋದು. ಆಗ ನರಕದಲ್ಲಿ ಅಳ್ತಾರೋ ನಗ್ತಾರೋ ನೀವೇ ಯೋಚನೆ ಮಾಡಿ, ಅಳ್ತಾನೇ ಬರಬೇಕು. ನಾವು ಯಾರೂ ಬರೀ ಕೈಯಲ್ಲಿ ಬಂದಿಲ್ಲ, ಬರೀ ಕೈಯಲ್ಲಿ ಹೋಗಲ್ಲ. ಗೊತ್ತಿರಲಿ, ನಾವು ಮಾಡಿರೋ ತಪ್ಪುಗಳು, ನಾವು ಮಾಡಿರೋ ಒಳ್ಳೆತನಗಳು, ಇದೆಲ್ಲ ದೊಡ್ಡ ದೊಡ್ಡ ಚೀಲಗಳಿದ್ದಾಗೆ, ಮೂಟೆ ಇದ್ದಾಗೆ. ಅದನ್ನು ಹೊತ್ಕೊಂಡು ಹೋಗ್ತಿರ್ತೀವಿ, ಹೊತ್ಕೊಂಡು ಬರ್ತಿರ್ತೀವಿ. ಅದು ಕಣ್ಣಿಗೆ ಕಾಣಿಸ್ದೇ ಇರೋ ಕಾರಣ ನಾವೇನು ಹೇಳ್ತೀವಿ, ಏನೂ ತಂದಿಲ್ಲ, ಏನೂ ತೊಗೊಂಡೋಗಿಲ್ಲ ಅಂತಂತೇಳಿ. ದಟ್ಸ್ ವೆರಿ ಅನ್ಫೇರ್ ಅಲ್ವಾ? ವೆರಿ ವೆರಿ ಅನ್ಫೇರ್. ನಮಸ್ಕಾರ ವೀಕ್ಷಕರೇ, ಮನಿ ಈಸ್ ಹ್ಯಾಪಿನೆಸ್ ವರ್ಕ್ಶಾಪ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ನಾನು ಸೌಮ್ಯ ಮಳಲಿ. ನಮ್ಮ ಕಾರ್ಯಕ್ರಮದ ಹೆಸರೇ ಹೇಳುವಂತೆ ಮನಿ ಈಸ್ ಹ್ಯಾಪಿನೆಸ್. ದುಡ್ಡು ಕೊಡುವಂಥ ಒಂದು ಕಾನ್ಫಿಡೆನ್ಸ್ ಪ್ರಪಂಚದಲ್ಲಿ ಬಹುಶಃ ಇನ್ಯಾವುದರಿಂದಲೂ ಕೂಡ ಸಿಗಲ್ಲ ಅನಿಸುತ್ತೆ. ದುಡ್ಡು ಒಂದಿದ್ರೆ ನಾವು ಏನನ್ನು ಬೇಕಾದರೂ ಸಾಧಿಸಬಹುದು, ಏನನ್ನು ಬೇಕಾದರೂ ಪಡ್ಕೊಳ್ಬಹುದು ಅನ್ನುವಂಥ ಒಂದು ಕಾನ್ಫಿಡೆನ್ಸ್, ಒಂದು ಮನೋಭಾವ ನಮ್ಮೆಲ್ರಿಗೂ ಕೂಡ ಇದ್ದೇ ಇರೋದು. ಹಾಗಾಗಿ ನಾವು ಚೆನ್ನಾಗಿ ದುಡ್ಡು ದುಡಿಬೇಕು, ನಾವು ಅಂದ್ಕೊಂಡಿದ್ದನ್ನು ಅಚೀವ್ ಮಾಡಬೇಕು ಅಂತ ಸಾಕಷ್ಟು ಕಷ್ಟಪಡ್ತಿರ್ತೀವಿ. ಇಂತಹ ಸಂದರ್ಭದಲ್ಲಿ ಈ ಹಣವನ್ನು ಗಳಿಸೋದಕ್ಕೆ ನಮ್ಮ ಗುರುಗಳು ನಿಮಗೆ ಒಂದಷ್ಟು ಮಾರ್ಗೋಪಾಯಗಳನ್ನು, ಕೆಲವೊಂದಿಷ್ಟು ಸಲಹೆಗಳನ್ನು, ಕೆಲವೊಂದಿಷ್ಟು ವಿಶ್ವ ಮಂತ್ರ ತಂತ್ರಗಳನ್ನು ನಮ್ಮ ಕಾರ್ಯಕ್ರಮದ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಬರ್ತಿದ್ದಾರೆ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ಲಿದ್ದಾರೆ, ಯಾವೊಂದು ಹೊಸ ಮಾರ್ಗೋಪಾಯದ ಬಗ್ಗೆ ತಿಳಿಸ್ಕೊಳ್ಳಿದ್ದಾರೆ, ಇದೆಲ್ಲವನ್ನ ಗುರೂಜಿಯವರಿಂದಲೇ ತಿಳ್ಕೊಳ್ಳೋಣ. ಹಾಗಿದ್ರೆ ಮತ್ತೆ ಆಗ್ತಾಡ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಭೂದೋಷ ನಿವಾರಕರು, ವಾಸ್ತುದೋಷ ಪರಿಹಾರಕರು, ಲಕ್ಷಾಂತರ ಜನರ ಬಾಳಿನಲ್ಲಿ ಶ್ರೀಮಂತಿಕೆಯ ಪರಿವರ್ತನೆಯ ಹಾದಿಯನ್ನ ತೋರಿಸ್ಕೊಟ್ಟಂಥವರು, ಹಾಗೆ ನಮ್ಮಲ್ಲಿರುವಂತಹ ಬ್ರಹ್ಮ ತತ್ವವನ್ನ ಜಾಗೃತಗೊಳಿಸಿ ನಾವು ಅಂದುಕೊಂಡಿದ್ದೆಲ್ಲವನ್ನ ಪಡೆದುಕೊಳ್ಳುವ ವಿಶ್ವ ಮಾರ್ಗಗಳನ್ನ ನಮಗೆ ತಿಳಿಸ್ಕೊಡ್ತಾ ಇರುವವರು, ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನ ಪಡ್ಕೊಂಡಿರುವಂತಹ ಪ್ರಶಸ್ತಿ ಪುರಸ್ಕೃತರು, ವಿಶ್ವಚೇತನ ದುಡ್ಡಿನ ದ್ರೋಣಾಚಾರ್ಯ ಶ್ರೀ ಅನಂತ ವಿಶ್ವಾಚಾರ್ಯ ಗುರೂಜಿಯವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ನಿಮ್ಮ ಕಾರ್ಯಾಗಾರಗಳ ಮುಖಾಂತರ, ಕಾರ್ಯಕ್ರಮದ ಮುಖಾಂತರ ನಮ್ಮ ಕಾರ್ಯಕ್ರಮಕ್ಕೆ ಬರುವವರಿಗೆ ಹಾಗೆ ಕಾರ್ಯಕ್ರಮ ನೋಡುವವರಿಗೆ ಸಾಕಷ್ಟು ಮಾರ್ಗೋಪಾಯಗಳನ್ನು ತಿಳಿಸ್ಕೊಡ್ತಾ ಇರ್ತೀರಾ. ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡು ಯಾವ ರೀತಿ ನಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು, ಎಸ್ಪೆಷಲಿ ದುಡ್ಡಿಗೆ ಸಂಬಂಧಪಟ್ಟ ಹಾಗೆ, ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ, ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಶೇಷ ಮಾರ್ಗಸೂಚಿಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಿದ್ದೀರಾ. ಅವರ ಸಮಸ್ಯೆಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಅವರೆಲ್ಲರ ಪರವಾಗಿ ಮೊದಲನೇದಾಗಿ ನಾನು ನಿಮಗೆ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗುರುಜಿ, ಪ್ರತಿ ತಿಂಗಳು ಕಾರ್ಯಾಗಾರ ನಡೆಸ್ತಾ ಇದ್ದೀರಾ. ಅದೇ ರೀತಿ ನಮ್ಮ ಮುಂದಿನ ಕಾರ್ಯಾಗಾರ ನವೆಂಬರ್ 30ನೇ ತಾರೀಕಂದು ನಡೀತಾ ಇದೆ. ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಅನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಬಿಡ್ತೀನಿ. ಗುರೂಜಿಯವರು ಪ್ರತಿ ಕಾರ್ಯಾಗಾರದಲ್ಲೂ ಕೂಡ ಒಂದಷ್ಟು ವಿಷಯಗಳನ್ನ ಇಟ್ಕೊಂಡು ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ, ಅಂದ್ರೆ ಯಾವ ರೀತಿ ಅದನ್ನ ಅಚೀವ್ ಮಾಡಬಹುದು ಅಂತ. ಈ ಬಾರಿಯ ಕಾರ್ಯಾಗಾರದ ವಿಶೇಷತೆ ಏನಂತಂದ್ರೆ ಮನಿ ಮೆಡಿಟೇಷನ್ ಬಗ್ಗೆ. ಮನಿ ಮೆಡಿಟೇಷನ್ ಅನ್ನ ಸ್ವತಃ ಗುರೂಜಿಯವರು ಕಾರ್ಯಾಗಾರದಲ್ಲಿ ಮಾಡಿಸ್ತಾರೆ. ಹಾಗೆ ಈ ಕಾರ್ಯಾಗಾರ ಅಟೆಂಡ್ ಮಾಡುವಂಥವರಿಗೆ ಉಚಿತ ಧನಾಕರ್ಷಣೆಯ ಯಂತ್ರವನ್ನ ಕೊಡಲಿದ್ದಾರೆ. ಇನ್ನು ದೃಷ್ಟಿದೋಷ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದರ ಜೊತೆಗೆ ಕೇವಲ 3 ಲಕ್ಷವನ್ನ ಇನ್ವೆಸ್ಟ್ ಮಾಡಿ ಪ್ರತಿ ತಿಂಗಳು 2 ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನ ನಾವು ವ್ಯಾಪಾರದಲ್ಲಿ ಹೂಡಿಕೆ ಮಾಡಿ ಯಾವ ರೀತಿ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಗುರೂಜಿಯವರು ಈ ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ಲಿದ್ದಾರೆ. ಹಾಗಿದ್ರೆ ಇದೆಲ್ಲವೂ ಕೂಡ ನಿಮ್ಮದಾಗಿಸ್ಕೊಳ್ಳೋದಕ್ಕೆ ಇಚ್ಛಿಸಿದಲ್ಲಿ, ಈ ಕಾರ್ಯಾಗಾರವನ್ನ ಅಟೆಂಡ್ ಮಾಡೋದಕ್ಕೆ ಇಚ್ಛಿಸಿದಲ್ಲಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಮೊದಲೇ ಅಡ್ವಾನ್ಸ್ ಬುಕಿಂಗ್
ಮಾಡ್ಕೊಳ್ಳಿ. ಯಾಕಂದರೆ ಆ ಸ್ಥಳಕ್ಕೆ ಬಂದಾಗ ನಾವು ಸ್ಪಾಟ್ ಬುಕ್ಕಿಂಗ್ ಮಾಡ್ಕೋಬಹುದು ಅಂತ ಬಂದಂಥ ಸಂದರ್ಭದಲ್ಲಿ ನೀವು ಆ ಕಾರ್ಯಾಗಾರವನ್ನು ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇರೋದ್ರಿಂದಾಗಿ ಕಾರ್ಯಾಗಾರವನ್ನು ಅಲ್ಲಿ ಬಂದು ಮಿಸ್ ಮಾಡ್ಕೊಳ್ಬೇಡಿ. ಮೊದಲೇ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಳ್ಳಿ. ಅಡ್ವಾನ್ಸ್ ಬುಕ್ಕಿಂಗೋಸ್ಕರ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಅದೇ ರೀತಿ ಗುರುಜಿ, ಇನ್ನೊಂದು ಸ್ಪೆಷಾಲಿಟಿ ಅಂತಂದರೆ, ಈಗ ಹೊಸ ವರ್ಷ ಬರಮಾಡ್ಕೊಳ್ಳೋದಕ್ಕೆ ಇನ್ನೇನು ಕೇವಲ ಇನ್ನೊಂದು 2 ತಿಂಗಳಷ್ಟೇ ಇರುವಂಥದ್ದು. ಹೊಸ ವರ್ಷಕ್ಕೆ ಹೊಸ ಹಾದಿಗಳು, ಹೊಸ ವರ್ಷಕ್ಕೆ ಒಂದಷ್ಟು ಹೊಸ ಮಾರ್ಗೋಪಾಯಗಳು, ಒಂದಷ್ಟು ವಿಶೇಷದ ಮಾರ್ಗದರ್ಶನವನ್ನು ನೀವು ನೀಡಲಿದ್ದೀರಿ. ಅದರ ಒಂದು ಸ್ಪೆಷಲ್ ಆನ್ಲೈನ್ ವರ್ಕ್ಶಾಪನ್ನು ಕೂಡ ಗುರುಜಿ ನೀವು ಕಂಡಕ್ಟ್ ಮಾಡ್ತಾ ಇದ್ದೀರಾ. 3 ದಿನಗಳ ಕಾಲ ಈ ಒಂದು ಸ್ಪೆಷಲ್ ವರ್ಕ್ಶಾಪ್ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಗುರೂಜಿಯವರು ಕಂಡಕ್ಟ್ ಮಾಡ್ತಾ ಇರುವಂಥದ್ದು. ನೀವು ಇದರಲ್ಲೂ ಕೂಡ ಅಡ್ವಾನ್ಸ್ ಬುಕ್ಕಿಂಗನ್ನು ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಇದಕ್ಕೆ ಕೆಲವು ಲಿಮಿಟೆಡ್ ಸೀಟ್ಗಳು ಮಾತ್ರ ಲಭ್ಯ ಇದೆ. ಒಬ್ಬರು ಈ ಕಾರ್ಯಾಗಾರವನ್ನು ಒಬ್ಬರ ಹೆಸರಲ್ಲಿ ಬುಕ್ ಮಾಡಿದ್ರೆ ಇಡೀ ಮನೆ ಮಂದಿಯೆಲ್ಲ ನೀವು ವಿಶ್ವದ ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡ್ರು ಕೂಡ ಈ ಕಾರ್ಯಾಗಾರ ಅಟೆಂಡ್ ಮಾಡಬಹುದು. ಗುರೂಜಿಯವರು ಸಾಕಷ್ಟು ಹಲವಾರು ವಿಶೇಷ ಮಾರ್ಗದರ್ಶನವನ್ನು, ಒಂದಷ್ಟು ಕೆಲವು ವಿಶ್ವ ಮಂತ್ರ ತಂತ್ರವನ್ನು ಕೊಡಲಿದ್ದಾರೆ. ಎಸ್ಪೆಷಲಿ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಹೊಸ ವರ್ಷವನ್ನು ಹೊಸ ರೀತಿಯಲ್ಲಿ ವಿನೂತನವಾಗಿ ನೀವು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ಗುರೂಜಿಯವರ ಈ ಕಾರ್ಯಾಗಾರವನ್ನು ಅಟೆಂಡ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮೊದಲೇ ಈ ಒಂದು ಕಾರ್ಯಾಗಾರಕ್ಕೆ ಅಡ್ವಾನ್ಸ್ ಬುಕ್ಕಿಂಗನ್ನು ಮಾಡ್ಕೊಳ್ಳಿ. ಗುರುಜಿ, ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇರ್ತೀರಾ. ಎಸ್ಪೆಷಲಿ ಒಂದೊಂದು ವಿಚಾರ ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀರಾ. ಹಲವಾರು ವಿಶ್ವ ಮಂತ್ರ ತಂತ್ರಗಳನ್ನು ಕೂಡ ತಿಳಿಸ್ಕೊಡ್ತಿರ್ತೀರಿ. ನನಗೊಬ್ಬರು ತಿಳುವಳಿಕೆ ಉಳ್ಳಂತಹ, ಒಬ್ಬರು ಬಹಳ ಬುದ್ಧಿವಂತಿಕೆ ಉಳ್ಳಂತಹ, ಬಹಳ ಅಪಾರ ಜ್ಞಾನಿಗಳಂತಲೇ ಹೇಳಬಹುದು ಒಬ್ಬರು ಪ್ರೊಫೆಸರ್ ಅವರು ನನಗೊಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಹೇಳಿದರು ನಿಮ್ಮನ್ನು. ಅವ್ರ ಪರವಾಗಿ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ. ಸಾಮಾನ್ಯವಾಗಿ ನಾವು ಮಾತಾಡ್ತಾ ಹೇಳ್ತೀವಿ, ಅಂದರೆ ಇರೋದು 3 ದಿನ, ಬಂದಿದ್ದೀವಿ, ಬರ್ತಾ ಏನು ತಗೊಂಡು ಬಂದಿಲ್ಲ, ಹೋಗ್ತಾ ಏನು ತಗೊಂಡು ಹೋಗಲ್ಲ, ಏನಕ್ಕೆ ಇಷ್ಟೊಂದು ಕಷ್ಟಪಡಬೇಕು ಅಂತ ಯಾವಾಗಲೂ ನಾವು ದುಡ್ಡಿನ ಬಗ್ಗೆನೇ ಮಾತಾಡ್ತಿರ್ತೀವಲ್ಲ. ಸೊ ಅದಕ್ಕೆ ಅವ್ರದ್ದು ಇದೊಂದು ಪ್ರಶ್ನೆ, ಇಷ್ಟೊಂದು ಕಷ್ಟಪಡಬೇಕಾ, ಏನು ಯಾವಾಗಲೂ ದುಡ್ಡು ಅಂತ ದುಡ್ಡಿನ ಹಿಂದೆನೇ ಬಿದ್ದಿರೋವಂಥದ್ದು, ಏನು ಹೋಗ್ಬೇಕಾದ್ರೆ ಹೊತ್ಕೊಂಡು ಹೋಗ್ತೀವ, ಇಷ್ಟೊಂದು ಯಾಕೆ ದುಡ್ಡಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಿ ಗುರುಜಿ ನೀವು? ಇದು ಪ್ರೊಫೆಸರ್ ಮಾತ್ರ ಅಲ್ಲ, ತುಂಬ ಜನ ಕೇಳೋವಂಥದ್ದು. ಇನ್ಫ್ಯಾಕ್ಟ್ ನಾವು ಮನಿ ಈಸ್ ಹ್ಯಾಪಿನೆಸ್ ಅಂತ ಇಟ್ಟಿದ್ದೀವಲ್ವಾ, ಅದಕ್ಕೆ ಎಷ್ಟೋ ಜನ ಟೀಕೆ ಮಾಡಿದ್ದಾರೆ ಮೊದಲಿಗೆಲ್ಲ. ಇವಾಗಲೂ ಅಷ್ಟೇ, ಅದೇ ಮನಿ ಹ್ಯಾಪಿನೆಸ್ ಕೊಟ್ಬಿಡುತ್ತೆ, ದುಡ್ಡಿನ ಕಡೆ ಹೋಗಬಾರ್ದು, ಹಾಳಾಗ್ತೀವಿ ಅಂತಂತೆಲ್ಲ ಹೇಳೋವಂಥದ್ದು. ನಥಿಂಗ್ ರಾಂಗ್. ಪ್ರೊಫೆಸರ್ಸ್ಗೆ ಮಾತ್ರ ಇಂಥ ಕ್ವೆಶನ್ಸ್ ಬರೋದಕ್ಕೆ ಸಾಧ್ಯ, ನಾರ್ಮಲ್ ಪೀಪಲ್ಗೆ ಬರೋದಿಲ್ಲ. ಅದಕ್ಕೆ ನೋಡಿ, ಹೆಚ್ಚು ಕಲ್ತವ್ರ ಹತ್ರ ದುಡ್ಡಿರಲ್ಲ. ನೀವು ಗಮನಿಸಿದ್ದೀರಾ? ಹೆಚ್ಚು PhD ಮಾಡಿರ್ತಾರೆ, ಇಲ್ಲ ತುಂಬ ಜ್ಞಾನಿ ಅಂತಂದರೆ ಅವ್ರಿಗೆ ದುಡ್ಡಿರಲ್ಲ. ನೀವು ನೋಡಿಬೇಕಾದ್ರೆ ಯಾರಿಗೇನೋ ಗೊತ್ತಿರಲ್ವ, ಅವ್ರು ಆರಾಮಾಗಿ ಬಿಸ್ನೆಸ್ ಮಾಡ್ತಿರ್ತಾರೆ, ಚೆನ್ನಾಗಿರ್ತಾರೆ, ದುಡ್ಡು ಕಾಸೆಲ್ಲ ಚೆನ್ನಾಗಿರುತ್ತೆ. ಅದೇ ಎಷ್ಟು ಉದಾಹರಣೆಗಳು ಕೊಡ್ತೀವಲ್ಲ, ಓದಿರೋದು ನೋಡಿದ್ರೆ 6ನೇ ಕ್ಲಾಸು, ಆದರೆ ಇವತ್ತು ಎಷ್ಟು ದುಡ್ಡಿದೆ, ಎಷ್ಟು ಸಂಪಾದನೆ ಮಾಡಿಬಿಟ್ಟ, ಹಾಗಾದ್ರೆ ವಿದ್ಯೆ ಏನು ಬೇಕಾ, ಈ ಥರದ್ದೆಲ್ಲ ನಾವು ಕೇಳ್ತಿರ್ತೀವಿ. ಪ್ರೊಫೆಸರ್ ಆಗಿರೋದಕ್ಕೆ ಅವ್ರು ಬಡವರಾಗಿರ್ತಾರೆ, ಬೇಕಾದ್ರೆ ನೋಡಿ, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇನ್ಫ್ಯಾಕ್ಟ್ ನೋಡಿ, ಎಲ್ಲ ಮಾರ್ವಾಡೀಸು, ಜೈನ್ಸ್ ಎಲ್ಲ ನೋಡಿ, ಅವ್ರ ಮಕ್ಕಳನ್ನ ಹೆಚ್ಚು ಓದಿಸೋದಿಲ್ಲ. ಹೆಚ್ಚು ಓದಿಸಿದ್ರೆ ಈ ರೀತಿ ಕ್ವೆಶನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಜೀವನ ಮಾಡೋದಕ್ಕೆ ಬರೋದೇ ಇಲ್ಲ. ಎನಿವೇ, ಬಟ್ ಆಲ್ ಸೆಡ್ ಆ್ಯಂಡ್ ಡನ್, ಐ ಹ್ಯಾವ್ ಟು ಟೆಲ್ ಯು ದಿಸ್, ಆ್ಯಂಡ್ ಪ್ರೊಫೆಸರ್ ಇಸ್ ಪಾರ್ಷಲಿ ರೈಟ್. 1% ರೈಟ್ ಇದ್ದಾರೆ, ಬಟ್ 99% ತಪ್ಪಿದ್ದಾರೆ. ಬಟ್ 1% ರೈಟ್ ಇದ್ದಾರೆ. ನಾನು ಅವ್ರು ನಿಜವಾಗ್ಲೂ 100% ತಪ್ಪು ಅಂತ ಹೇಳಲ್ಲ. ಯಾಕಂತ ಹೇಳ್ತೇನೆ ನಿಮಗೆ, ನಾವು ಭೂಮಿಗೆ ಬರಬೇಕಂತಂದರೆ ಖಂಡಿತವಾಗಿಯೂ ಬರೀ ಕೈಯಲ್ಲೇ ಬರುವಂಥದ್ದು, ಆಮೇಲೆ ಹೋಗ್ಬೇಕಂತಂದರೆ ಬರೀ ಕೈಯಲ್ಲೇ ಹೋಗುವಂಥದ್ದು. ಇದು 1% ಸರಿ ಇದೆ. ಇನ್ನು 99% ತಪ್ಪು ಅಂತ ಹೇಳಿದ್ದೀನಿ. ಏಕೆ ಅಂತ ಅದಕ್ಕೆ ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ತೀನಿ ನಿಮಗೆ. ನೋಡಿ, ಈಗ ನೀವು ಮೊಬೈಲ್ ತೆಗೆದುಕೊಳ್ತೀರ ಮೇಡಮ್, ನೀವು ಮೊಬೈಲು ಅದು 2.5 ಲಕ್ಷದ್ದು ಅಂತ ಅಂದ್ಕೊಳ್ಳೋಣ, ಸಿಮ್ ಇರಲ್ಲ, ಓಕೆನಾ? ಮೊಬೈಲ್ ಏನಾದರೂ ನಿಜವಾಗ್ಲೂ ಯೂಸ್ ಆಗುತ್ತಾ? ನೀವು ಅಂದ್ಕೊಂಡಿರೋ ಮಟ್ಟಕ್ಕೆ ಯೂಸ್ ಆಗುತ್ತಾ ನಿಮಗೆ? ಸಿಮ್ ಇಲ್ಲದೆ ಇದ್ದರೆ ಸಿಮ್ ಹಾಕಲ್ಲ ನೀವು, ಇಲ್ಲ. 2.5 ಲಕ್ಷ ಮೊಬೈಲು ಯೂಸ್ ಆಗುತ್ತಾ? ಇಲ್ಲ. ಸೊ ಸಿಮ್ ಅನ್ನುವಂಥದ್ದು ಕಾಣಿಸುತ್ತಾ ಹೋಗಲಿ, ಹೊರಗಡೆ ಕಾಣಿಸ್ತಿರುತ್ತಾ? ಇದ್ಯಾರೂ ನೋಡಲ್ಲ ಮೇಡಮ್. ಸೊ ನಾವು ಬರೀ ಕೈಯಲ್ಲಿ ಬಂದಿದ್ದೀವಿ ಅಂತ ನೋಡ್ತಿದ್ದಾರೆ, ಇದು ಮೊಬೈಲ್ ಅಷ್ಟೇ. ಬಟ್ ಸಿಮ್ ಅನ್ನೋದು ಕರ್ಮ ಮತ್ತು ಪುಣ್ಯಗಳ ಒಂದು ಆಸ್ತಿ ಅದು. ಸೊ ಎಲ್ಲರಲ್ಲೂ ಕರ್ಮ ಪುಣ್ಯ ಹೊತ್ಕೊಂಡು ಬರ್ತೀವಿ. ಅದಕ್ಕೆ ನಾವು ಭೂಲೋಕಕ್ಕೆ ಯಾರೇ ಬರಲಿ, ಆ ಮಗು ಆರೋಗ್ಯವಾಗಿದೆ ಅನ್ನೋದಾದರೆ
ಅದು ಅಳ್ಳೇಬೇಕು, ನಗ್ತಿರಬಾರ್ದು, ಹಾಗೆ ಮೌನವಾಗೂ ಇರಬಾರ್ದು. ಕರೆಕ್ಟಾ? ಮಗು ವಾರ್ಡಲ್ಲಿ ಹುಟ್ಟಿದ ತಕ್ಷಣ ಅದು ನಾರ್ಮಲ್ ಡೆಲಿವರಿ ಆಗಲಿ ಅಥವಾ ಸಿಸೇರಿಯನ್ ಆಗಲಿ ಸಿ ಸೆಕ್ಷನ್ ಆಗಲಿ, ಮಗು ಹತ್ರ ಓಕೆ ಈಗ ನಾರ್ಮಲ್ಲು ಅಂತ ಅರ್ಥ. ಅಳದೆ ಹೋದರೆ, ಮೌನವಾಗಿದ್ದರೆ ಅಥವಾ ನಗ್ತಿದ್ರೆ ಇಟ್ ಈಸ್ ಸೆಡ್ ಅಬ್ನಾರ್ಮಲ್. ಯಾಕಂತಂದರೆ ಇದು ಕಲಿಯುಗ, ಇದು ಭೂಲೋಕದಲ್ಲಿ ಎಲ್ಲರೂ ಕರ್ಮ ಹೊತ್ಕೊಂಡೇ ಬರುವಂಥದ್ದು. ಅದನ್ನು ಅನುಭವಿಸ್ಬೇಕು. ಅಂದರೆ ನರಕ ಬಂತು, ಬಸ್ ಸ್ಟಾಪ್ ಬಂತು, ಎದ್ದೇಳೋ ಮಗನೆ ಅಂತ ದೇವ್ರು ಎದ್ದೇಳಿಸೋದು. ಆಗ ನರಕದಲ್ಲಿ ಅಳ್ತಾರೋ ನಗ್ತಾರೋ ನೀವೇ ಯೋಚನೆ ಮಾಡಿ, ಅಳ್ತಾನೇ ಬರಬೇಕು. ಹತ್ರ ಎಲ್ರಿಗೂ ಖುಷಿ. ಈಗ ನಮ್ಮ ಮಗು ಹುಟ್ಟಿದ ತಕ್ಷಣ ಅಳುತ್ತೆ, ಎಲ್ಲರೂ ಬೇಜಾರು ಪಟ್ಕೊಳ್ತಾರ, ಅಯ್ಯೋ ಮಗು ಹತ್ತು ಬಿಡ್ತು ಅಂತಾರ, ಏನಂತೀವಿ? ಖುಷಿ ಪಡ್ತಾರೆ. ಅದೇ ನಾವು ಸತ್ತಾಗ ಅಳ್ತಿರ್ತಾರೆ, ಅಲ್ಲೂ ಅಳುವೆ, ಬಟ್ ಸತ್ತವ್ರು ಅಳ್ತಿರಲ್ಲ, ಬೇರೆಯವ್ರು ಅಳ್ತಿರ್ತಾರೆ. ಸೊ ದಿಸ್ ಈಸ್ ವೆರಿ ವೆರಿ ಕ್ರೂಷಿಯಲ್. ನಾವು ಯಾರೂ ಬರೀ ಕೈಯಲ್ಲಿ ಬಂದಿಲ್ಲ, ಬರೀ ಕೈಯಲ್ಲಿ ಹೋಗಲ್ಲ. ಗೊತ್ತಿರಲಿ, ನಾವು ಮಾಡಿರೋ ತಪ್ಪುಗಳು, ನಾವು ಮಾಡಿರೋ ಒಳ್ಳೆತನಗಳು ಇದೆಲ್ಲ ದೊಡ್ಡ ದೊಡ್ಡ ಚೀಲಗಳಿದ್ದಾಗೆ, ಮೂಟೆ ಇದ್ದಾಗೆ. ಅದನ್ನು ಹೊತ್ಕೊಂಡು ಹೋಗ್ತಿರ್ತೀವಿ, ಹೊತ್ಕೊಂಡು ಬರ್ತಿರ್ತೀವಿ. ಅದು ಕಣ್ಣಿಗೆ ಕಾಣಿಸ್ದೇ ಇರೋ ಕಾರಣ ನಾವೇನು ಹೇಳ್ತೀವಿ? ಏನೂ ತಂದಿಲ್ಲ, ಏನೂ ತೊಗೊಂಡೋಗಿಲ್ಲ ಅಂತಂತೇಳಿ. ದಟ್ಸ್ ವೆರಿ ಅನ್ಫೇರ್ ಅಲ್ವಾ? ವೆರಿ ವೆರಿ ಅನ್ಫೇರ್. ಇದು ನಿಜವಾಗ್ಲೂ ಹೇಳ್ತೀನಿ, ಬುದ್ಧಿಮಾಂದ್ಯರು ಅಥವಾ ಅಜ್ಞಾನಿಗಳು ಕೇಳೋ ಪ್ರಶ್ನೆನೇ ಹೊರತು ನಿಜವಾದ ಜ್ಞಾನಿಗಳು ಯಾವತ್ತೂ ಹೀಗೆ ಕೇಳಲಿಕ್ಕೆ ಹೋಗೋದೇ ಇಲ್ಲ. ಸೊ ಹಾಗಾಗಿ ಎವ್ರಿಥಿಂಗ್ ದಟ್ ಈಸ್ ಇನ್ವಿಸಿಬಲ್ ಈಸ್ ಅ ಟ್ರೂತ್. ದಟ್ ಈಸ್ ಅ ಮಾಸ್ಟರ್. ಅದು ಎಲ್ಲವೂ ಈಗ ನೋಡಿ, ನಮಗೆ ಯಾವತ್ತೂ ಕಾಣಿಸ್ತಾ ಇದೆ ನಮ್ಮ ಬ್ರೈನು. ಒಂದು ವೇಳೆ ಬ್ರೈನ್ ಇಲ್ಲ ಅಂತಂದರೆ ಈ ಬಾಡಿಗೆ ಬೆಲೆನೇ ಇಲ್ವಲ್ಲ. ದರ್ ಇಸ್ ನೋ ಮೀನಿಂಗ್ ಟು ದಿಸ್ ಬಾಡಿ ಎಟ್ ಆಲ್. ಇನ್ಫ್ಯಾಕ್ಟ್ ಆ ಬ್ರೈನ್ ಅನ್ನೋದಿಲ್ಲ ಅಂತಂದರೆ ನಿಮ್ಮ ಹೆಸ್ರು ಕೇಳಿದ್ರೆ ನಿಮ್ಮ ಹೆಸ್ರು ಹೇಳಲಿಕ್ಕೆ ಬರೋಲ್ಲ ನಿಮಗೆ. ಬಿಕಾಸ್ ನಮಗೆ ಗೊತ್ತಿಲ್ಲ ಅಷ್ಟೇ. ಎಲ್ಲಿ ಮೇಡಮ್ ನಿಮ್ಮ ಮನೆ ಅಂತಂದರೆ ಎಲ್ಲೋ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನಾನು ಬಟ್ಟೆ ಹಾಕಿರ್ತೀನೋ ಎಲ್ಲವೋ ಗೊತ್ತಿಲ್ಲ. ಹೇಗಂದರೆ ಕೂತ್ಕೊಂಡಿರ್ಬೋದು, ಏನಂದರೆ ಇಟ್ ಈಸ್ ಇಂಪಾಸಿಬಲ್ ಟು ಲಿವ್. ಸೊ ಆ ರೀತಿ ಆ ಮೆಮರಿ ಅನ್ನುವಂಥದ್ದು, ಹಳೆ ಮೆಮರಿನ ಹೊತ್ಕೊಂಬರೋವಂಥದ್ದು ಈ ಬಾಡಿ. ಅವ್ರು 1% ಸತ್ಯ, ಆ 1%ನ 100% ನಂಬಿಟ್ಟಿದ್ದೀವಿ. ದಟ್ ಈಸ್ ರಾಂಗ್. ಸೊ 1% ಸತ್ಯಕ್ಕೆ ಒಂದು ಸಣ್ಣ ಕಥೆ ಇದೆ, ನಿಮ್ಗೆ ಹೇಳ್ತೀನಿ. ಏಕೆ ದುಡ್ಡು ತುಂಬ ಇಂಪಾರ್ಟೆಂಟು, ಏಕೆ ಒಂದು ವೇಳೆ ದುಡ್ಡು ಹೆಚ್ಚಾದರೂ ಹೇಗೆ ಅದು ಪಾಯ್ಸನ್ ಆಗಿಬಿಡುತ್ತೆ ಅನ್ನೋದಕ್ಕೆ ಇದು ಅರ್ಥ ಮಾಡ್ಕೊಳ್ಳಿ. ಒಂದು ದೊಡ್ಡ ಶ್ರೀಮಂತ ಇರ್ತಾನೆ ಮೇಡಮ್, ಅವನ ಹತ್ರ ಇಲ್ಲದೆ ಇರೋವಂಥ ಕಾರಿಲ್ಲ, ಇಲ್ಲದೆ ಇರೋವಂಥ ಬಂಗಾರ ಇಲ್ಲ ಅಥವಾ ಆಸ್ತಿ ಇಲ್ಲ, ಎಲ್ಲವೂ ಇರುತ್ತೆ. ಯಾವತ್ತೂ ಅಷ್ಟೇ ಸಾಯೋದಕ್ಕಿಂತ ಮುಂಚಿತವಾಗಿ ಎಲ್ಲರಿಗೂ ಜ್ಞಾನೋದಯ ಆಗುತ್ತಂತೆ. ಆ ಲಾಸ್ಟ್ ಫ್ಯೂ ಮಿನಿಟ್ಸ್ ಇದೆಯಲ್ವ, ಫ್ಯೂ ಸೆಕೆಂಡ್ಸು, ಎಲ್ಲರಿಗೂ ಜ್ಞಾನೋದಯ ಆಗುತ್ತೆ. ಆ ಸಾವಿನ ಹಿಂದುಗಡೆ ಬರೋ ನೋವು ಎಷ್ಟಿರುತ್ತೆ ಅಂತಂದರೆ ಅದನ್ನು ವರ್ಣನೆ ಮಾಡೋದಕ್ಕಾಗಲ್ಲ ಅಂಥ ಶಾಸ್ತ್ರಗಳು ಹೇಳುತ್ತೆ. ಅದೇ ಜ್ಞಾನೋದಯ ಈ ವ್ಯಕ್ತಿಗಾಗುತ್ತೆ. ಆ ಜ್ಞಾನೋದಯ ಆದಮೇಲೆ ಅವ್ರ ಮಗನ ಕರೀತಾನೆ. ಮಗ ಅಂದರೆ ತುಂಬ ಇಷ್ಟ ಈ ಶ್ರೀಮಂತ ವ್ಯಕ್ತಿಗೆ. ಅಷ್ಟೊತ್ತಿಗಾಗಲೇ ವಿಲ್ಲೆಲ್ಲ ಬರೆದಿಟ್ಟಿರ್ತಾನೆ, ಎಷ್ಟು ಜಮೀನಿದೆ, ಎಷ್ಟು ಎಲ್ಲವೂ ನಿನಗೆ ಮಗನೇ ಅಂತ. ಅದೆಲ್ಲ ವಿಲ್ ಕೊಟ್ಬಿಟ್ಟು ವಾರ್ಡಲ್ಲಿ ಇನ್ನೇನು ಸಾಯೋದಕ್ಕೆ ಇನ್ನೇನು ಕೆಲವೇ ನಿಮಿಷಗಳಿದೆ. ಆಗ ಅಪ್ಪ ಮಗನ ಹತ್ರ ಒಂದು ಭಾಷೆ ತೆಗೆದುಕೊಳ್ತಾನೆ. ನನ್ನ ಕಡೆಯ ಆಸೆಯನ್ನು ನೀನು ಮಾಡಿಕೊಡ್ತೀಯಪ್ಪ ನನಗೆ ಅಂತಂತೇಳಿ. ಮಗನಿಗೂ ತಂದೆ ಅಂದರೆ ತುಂಬ ಆಸೆ, ಇಬ್ಬರು ಅಳ್ತಿರ್ತಾರೆ. ಆಗ ಭಾಷೆ ಕೊಟ್ಬಿಟ್ಟು ಹೇಳ್ತಾನೆ, ನೀನು ಏನು ಹೇಳ್ತೀಯೋ ಅದನ್ನ ಮಾಡ್ತೀನಪ್ಪ ಅಂತಂತೇಳಿ. ಆಗ ಅಪ್ಪ ಹೇಳ್ತಾರೆ, ಈ ಆಸ್ತಿ ಎಲ್ಲ ನಿಂದೆ, ಎಲ್ಲ ಅನುಭವಿಸು, ಎಲ್ಲವನ್ನು ನೀನು ಸಂತೋಷದಿಂದ ತಗೋ. ಆದರೆ ಕಡೆಯಲ್ಲಿ ನಾನು ಮಣ್ಣು ಮಾಡಬೇಕಂತಂದರೆ ಶವ ಸಂಸ್ಕಾರ ಮಾಡೋದಿದೆಯಲ್ವ, ಆ ಟೈಮಲ್ಲಿ ನನ್ನ ಚಪ್ಪಲಿ ಇದೆ ನೋಡಲ್ಲಿ, ಆಚೆ ಇಟ್ಟಿದ್ದೀನಿ ಆ ಚಪ್ಪಲಿನ ಹಾಕ್ಬಿಟ್ಟು ನನ್ನನ್ನು ಮಣ್ಣಿಗೆ ಹಾಕ್ಬಿಡು. ಆಗ ಮಗ ಹೇಳ್ತಾನೆ, ಇದೇನಾ ನಿನ್ನ ಕೊನೆ ಆಸೆ ಅಪ್ಪ? ನಾನೇನೋ ಅಂದ್ಕೊಂಡೆ ಏನೇನೋ ಮಾಡಲಿಕ್ಕಿರುತ್ತೆ ಅಂಥೇಳಿ, ಬಟ್ ನೀನೇನಪ್ಪ ಇದು ಸಿಂಪಲಾಗಿ ಆ ಚಪ್ಪಲಿದೆ, ಚಪ್ಪಲಿನ ಕಾಲಿಗೆ ಹಾಕ್ಬಿಟ್ಟು ಮಣ್ಣು ಮಾಡಿಬಿಡು ಅಂತ ಹೇಳ್ತೀಯ ಅಂತ. ಆಯ್ತಪ್ಪ ಮಾಡ್ತೀನಿ ಅಂತ ಹೇಳ್ತಾನೆ. ಅಷ್ಟು ಹೇಳೋ ಹೊತ್ತಿಗೆ ಪ್ರಾಣ ಹೋಗ್ಬಿಡುತ್ತೆ. ಆಮೇಲೆ ಇನ್ನೇನೆಲ್ಲ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾರೆ, ಏನೋ ಡೆತ್ ಇದು. ಆಗ ಎಲ್ಲ ಮಾಡಬೇಕು ಅಂತಂದರೆ ಮೇಡಮ್, ಇನ್ನೇನೆಲ್ಲ ಮಣ್ಣಿಗೆ ಹಾಕಬೇಕು, ಪುರೋಹಿತರೆಲ್ಲ ಇರ್ತಾರೆ. ಇನ್ನು ನಮ್ಮ ಸಂಸ್ಕಾರದ ಪ್ರಕಾರ ಏನಾಗಬೇಕು ಅದೆಲ್ಲ ಸಾಂಘಿಕ ಪ್ರಕಾರ ಮಾಡ್ತಿರ್ತಾರೆ. ಆಗ ಲಾಸ್ಟಲ್ಲಿ ನನ್ನ ಅಪ್ಪ ಹೇಳಿದ್ದಾರೆ, ಭಾಷೆ ತೊಗೊಂಡಿದ್ದೀನಿ ನಾನು, ಅವ್ರ ಕೊನೆ ಆಸೆ ಆ ಚಪ್ಪಲಿಗಳಿದೆಯಲ್ವ, ಅವಾಯ ಚಪ್ಪಲಿಗಳು, ಅದನ್ನು ಕಾಲ್ಗೆ ಹಾಕ್ಬಿಟ್ಟು ಮಣ್ಣು ಮಾಡಿಬಿಡಿ ಅಂತ. ಆಗ ಭಟ್ರು ಪುರೋಹಿತರು ಹೇಳ್ತಾರೆ, ಏನು ಮಾತಾಡ್ತಿದ್ದಾರೆ, ಸಂಸ್ಕಾರದಲ್ಲಿಲ್ಲಪ್ಪ, ಹಾಕ್ಲಿಕ್ಕೆ ಇಲ್ಲ, ನಮ್ಮ ಏನಿದೆಯೋ ಪ್ರೊಸೀಜರ್ ಏನಿದೆಯೋ ನಮ್ಮ ಧರ್ಮದ ಪ್ರಕಾರ ಆ ರೀತಿ ಮಾಡಲಿಕ್ಕಿಲ್ಲ, ಸಾಂಗ್ಯನೇ ಇಲ್ಲ.
ಆ ರೀತಿ ಹಾಕೋಂಗಿದ್ರೆ ನಾವು ಪೂಜೆನೂ ಮಾಡಲ್ಲ, ಏನಿಲ್ಲ, ನಾವೆಲ್ಲ ಹೋಗ್ಬಿಡ್ತೀವಿ ಅಂತ ಹೇಳ್ತಾರೆ. ಅಲ್ಲೇ ಸಾವುಗೆ ಬಂದಿರ್ತಾರಲ್ಲ ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿರ್ತಾರೆ. ಅವರೆಲ್ಲ ಹೇಳ್ತಾರೆ, ಏಯ್ ಏನು ಮಾತಾಡ್ತಿದ್ಯಾ ನೀನು, ಚಪ್ಪಲಿ ಹಾಕ್ಬಿಟ್ಟು ಏನು ಮಣ್ಣು ಮಾಡೋಕ್ಕಾಗುತ್ತಾ ಏ ಅಂತಂತೇಳಿ ಬೈತಾರೆ ಅವನಿಗೆ. ಲಾಸ್ಟಿಗೆ ಮಗನ ಕನ್ಫ್ಯೂಸ್ ಆಗ್ಬಿಡುತ್ತೆ, ಇದೇನಪ್ಪ ನನ್ನ ತಂದೆ ಆಸೆ ಇದು, ಇವ್ರು ಯಾರೂ ನಂಬ್ತಾ ಇಲ್ವೇ, ಈಗೇನು ಮಾಡೋದು ನಾನೀಗ, ತಂದೆ ಕೊನೆ ಆಸೆನ ನೆರವೇರ್ಸೋಕ್ಕಾಗದೆ ಹೋಗ್ಬಿಡುತ್ತೆ ಅಂತೇಳಿ. ಆ ಟೈಮಲ್ಲಿ ಅವ್ರ ತಂದೆಯ ಕ್ಲೋಸ್ ಫ್ರೆಂಡು ಓಡ್ಕೊಂಡು ಬರ್ತಾರೆ. ಓಡ್ಕೊಂಡು ಬಂದು ಒಂದು ಲೆಟ್ರ್ ಕೊಡ್ತಾರೆ. ಅಪ್ಪ, ನಿನ್ನಪ್ಪ ಕೊಟ್ಟಿದ್ದಿದ್ದು ಲೆಟರು, ಆ ಸಂಸ್ಕಾರ ನಡೀತಿರ್ಬೇಕಂತಂದರೆ ಸಾವನಲ್ಲಿ ಇದನ್ನು ಓದಬೇಕಂತೆ ನೀನು ಅಂತ ಕೊಡ್ತಾರೆ. ಅದರಲ್ಲಿ ಅಪ್ಪ ಬರೆದಿರ್ತಾನೆ, ಮಗನೇ, ನಾನು ಈ ಭೂಲೋಕದಲ್ಲಿದ್ದಾಗ ಈ ಹಣ ಎಲ್ಲ ಸಂಪಾದನೆ ಮಾಡಿದ್ನಲ್ವ, ನನಗೆ ಗೊತ್ತಿರಲಿಲ್ಲ ಅನ್ಯಾಯವಾಗಿ ಕೆಟ್ಟ ರೀತಿ ಸುಳ್ಳು ಹೇಳ್ಕೊಳ್ತಾ ಮೋಸ ಮಾಡಿ ದ್ರೋಹ ಮಾಡಿ ಸಂಪಾದನೆ ಮಾಡಿಬಿಟ್ಟಿದ್ದೀನಿ. ಅದು ನನ್ನ ಭೂಲೋಕದಲ್ಲಿದ್ದಾಗ ಗೊತ್ತಾಗಲಿಲ್ಲ. ಈ ಕಡೆಯ ಕ್ಷಣಗಳು ನಾನು ಸಾಯೋದಕ್ಕಿಂತ ಮುಂಚಿತವಾಗಿ ಆ ಯೂನಿವರ್ಸು ದೇವರು ನನ್ನ ಜೊತೆ ಮಾತಾಡಿ ನನಗೆ ಜ್ಞಾನೋದಯ ಆಯಿತು, ಈ ರೀತಿ ಎಲ್ಲ ಮಾಡಬಾರ್ದು ನೋಡಿ, ಈ ರೀತಿ ಎಲ್ಲ ಮಾಡಿದ್ರೆ ನಾವು ನರಕಕ್ಕೆ ಹೋಗ್ತೇವೆ, ಪುಣ್ಯ ಸಂಪಾದನೆ ಮಾಡಿ ಸ್ವರ್ಗಕ್ಕೆ ಹೋಗಲ್ಲ ಅಂತಂತೇಳಿ ನನಗೆ ಭಗವಂತ ಹೇಳಿದ್ದಾನೆ. ಹಾಗಾಗಿ ನಿನಗೆ ಗೊತ್ತಾಗಬೇಕಲ್ವ. ನೋಡು, ಅಷ್ಟು ಕಾರೆಲ್ಲ ಇದೆ, ರೋಲ್ಸ್ ರಾಯ್ಸ್ ಇದೆ, ರೇಂಜ್ ರೋವರ್ ಇದೆ ಅಲ್ಲ, ಅಂಥ ಬಂಗ್ಲೆ ಇದೆ, ಇಷ್ಟು ಆಸ್ತಿ ಇದೆ, ಇಷ್ಟು ಬಂಗಾರ ಇದೆ, ಕಡೆಯ ಪಕ್ಷ ನಾನು ನಿನ್ನ ಕೇಳಿದ್ದೇನು, ನನ್ನ ಹಳೆಯ ಚಪ್ಪಲಿಗಳನ್ನು ನನಗೆ ಹಾಕು, ಸಾಯೋ ಏನೋ ಮಣ್ಣಲ್ಲಿಡೋದಕ್ಕಿಂತ ಮುಂಚೆ ಶವಕ್ಕೆ ಹಾಕು ಅಂತ ಹೇಳಿದ್ರು, ಅದೂ ಸಮೇತ ಹಾಕೋದಕ್ಕಾಗ್ತಿಲ್ಲ ಅಂತಂದರೆ ಅರ್ಥ ಏನು, ಈ ಭೂಲೋಕದಲ್ಲಿರೋ ಎಲ್ಲ ವಸ್ತುಗಳು ಒಂದನ್ನೂ ಸಹ ನಾವು ತೆಗೆದುಕೊಂಡು ಹೋಗೋದಕ್ಕಾಗಲ್ಲ. ಅಂತಂದರೆ ನಾವು ಬದುಕಿರೋ ಕಾಲಮಾನವೆಲ್ಲ ಬರೀ ಇದಕ್ಕೆ ಬದುಕಬೇಕಾ? ಸೊ ಇದರಲ್ಲಿ ಆ ಪ್ರೊಫೆಸರ್ ಹೇಳಿರೋದ್ರಲ್ಲಿ 1% ಸತ್ಯ ಇದೆ, ಹೌದು, ಬಟ್ 99% ಸುಳ್ಳಿದೆ, ಅದು ಬೇರೆ. ಬಟ್ ಆ 1% ಸತ್ಯನ 100% ಮಾಡ್ಕೊಂಡು ತುಂಬ ಜನ ಬದುಕ್ತಿದ್ದೀವಿ. ವಸ್ತುಗಳು ಬೇಕು, ತುಂಬ ಇಂಪಾರ್ಟೆಂಟು. ಹಾಗಂತೇಳಿ ವಸ್ತುಗಳಿಗಿಂತ ಬೆಲೆ ಬಾಳುವಂಥದ್ದು ನಾವು, ಜೀವಂತವಾಗಿರುವಂಥ ಜೀವಗಳು. ಸೊ ಹಾಗಾಗಿ ಯಾರಿಗೆ ನಾವು ಹೆಚ್ಚು ಬೆಲೆ ಕೊಡಬೇಕು? ಒಂದು ವೇಳೆ ಈ ಹಣವ ಅಥವಾ ನನ್ನ ಶರೀರವ ಅಂತಂತಂದರೆ ಖಂಡಿತವಾಗಿಯೂ ನನ್ನ ಶರೀರ ಅಲ್ವಾ, ಖಂಡಿತವಾಗಿಯೂ ಹೂ ವುಡ್ ಯು ರೆಸ್ಪೆಕ್ಟ್ ಮೋರ್. ಅದಕ್ಕೆ ನಾನು ಯಾವತ್ತೂ ಹೇಳುವಂಥದ್ದು, ಅನ್ಯಾಯ ಮಾರ್ಗವಾಗಿ ನಾವು ಯಾವತ್ತೂ ಹಣ ಆಸ್ತಿ ಐಶ್ವರ್ಯ ಮಾಡೋದಕ್ಕೆ ಹೋಗಬಾರ್ದು. ಒಂದು ವೇಳೆ ಮಾಡಿದರೆ ಬರೀ ಕೈಯಲ್ಲಿ ಹುಟ್ಟಲ್ಲ, ಗೊತ್ತಿರಲಿ, ನೆಕ್ಸ್ಟ್ ಜನ್ಮ ನೀವು ಬರೀ ಕೈಯನ್ನು ನೋಡ್ತಿದ್ದೀರಾ, ಇನ್ಮೇಲೆ ಕೈಯನ್ನು ನೋಡಬಾರ್ದು. ಬರೀ ಕೈಯಲ್ಲಿ ಯಾರೂ ಹುಟ್ಟೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಅವರ ಮೆಮರಿಯನ್ನು ತೆಗೆದುಕೊಂಡು ಬರ್ತಾರೆ, ಪಾಸ್ಟ್ ಮೆಮರಿಯಿಂದ. ಅದಕ್ಕೆ ನಾವು ಕರ್ಮಗಳಲ್ಲಿ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಾಯಾನ ಕರ್ಮ ಅಂತ ಹೇಳಿದ್ದೀನಲ್ವ, ಆ ಕರ್ಮಗಳನ್ನ ಹೊತ್ಕೊಂಡು ನಾವು ಬರೋರಾಗಿರಬಾರ್ದು. ಬೇಗ ಮುಕ್ತಿಯನ್ನು ತೆಗೆದುಕೊಂಡು ಈ ಒಂದು ಡೈಮೆನ್ಷನಿಂದ ನೆಕ್ಸ್ಟ್ ಡೈಮೆನ್ಷನ್ಗೆ ಹೋಗೋದಕ್ಕೆ ನಮ್ಮ ಕಾರ್ಯಾಗಾರಗಳನ್ನು ಅಥವಾ ನಾವು ಹೇಳ್ಕೊಡೋವಂಥದ್ದು, ನಾವ್ಯಾವತ್ತೂ ಬರೀ ದುಡ್ಡಿನ ಬಗ್ಗೆ ಮಾತ್ರ ಹೇಳ್ಕೊಡ್ತಿಲ್ಲ, ಹಣ ಆಸ್ತಿ ಐಶ್ವರ್ಯದ ಬಗ್ಗೆ ಹೇಳ್ಕೊಡೋದು. ಐಶ್ವರ್ಯ ಅಂತಂದರೆ ಏನು? ಅದು ಹಣಕ್ಕೆ ಆಸ್ತಿಗೆ ಸಂಬಂಧಪಟ್ಟಿಲ್ಲ, ಸುಖ ಶಾಂತಿ ನೆಮ್ಮದಿಗೆ ಸಂಬಂಧಪಟ್ಟಿರುವಂಥದ್ದು. ಬಟ್ ಆ ರೆಲಮ್ಗೆ ಹೋಗ್ಬೇಕಂತಂದರೆ ಹಣವು ತುಂಬ ಇಂಪಾರ್ಟೆಂಟು. ಅದಕ್ಕೆ ನಮ್ಮ ಧರ್ಮದಲ್ಲಿ ಹೇಳಿಕೊಟ್ಟಿರುವಂಥದ್ದು ಹಣ ತುಂಬ 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 ಇಂಪಾರ್ಟೆಂಟ್. ಅದಕ್ಕೆ ಲಕ್ಷ್ಮಿಗೆ ಹೋಲಿಸಿರುವಂಥದ್ದು. ಸೊ ಧರ್ಮ, ಅರ್ಥ, ಕಾಮ, ಮೋಕ್ಷ. ಸೊ ದಯವಿಟ್ಟು ನೀವೆಲ್ಲರೂ ಧರ್ಮವಾಗಿದ್ದೀರಾ ಅಂತ ನಾನು ಅಸ್ಯೂಮ್ ಮಾಡ್ಕೊಂಡಿದ್ದೇನೆ. ಆಮೇಲೆ ನಿಮ್ಮ ಇಚ್ಛೆಗಳನ್ನೆಲ್ಲ ಪೂರೈಸ್ಕೊಳ್ಳೋದಕ್ಕೆ ಹಣ ಬೇಕು. ಹಾಗಾಗಿ ನಮ್ಮ ಕಾರ್ಯಕ್ರಮ ಮನಿ ಈಸ್ ಹ್ಯಾಪಿನೆಸ್. ಎಸ್ ಗುರುಗಳೇ, ಅಂದರೆ ಮನುಷ್ಯ ಕಷ್ಟಪಡೋದೇ ತನಗೆ ಬೇಕಾಗಿದ್ದನ್ನು ಪಡ್ಕೊಳ್ಳೋದಕ್ಕೆ. ಒಂದು ವಸ್ತು ಮೇಲಿರೋ ವ್ಯಾಮೋಹ ಸಹಜ, ಆದರೆ ಅದು ಅತಿ ಆಗಬಾರ್ದು. ಜೀವಕ್ಕಿಂತ, ಜೀವನಕ್ಕಿಂತ ಮತ್ತು ಒಬ್ಬ ವ್ಯಕ್ತಿ ಕೊಡುವಂತಹ ವ್ಯಾಲ್ಯೂಗಿಂತ ವಸ್ತುವಿನ ವ್ಯಾಲ್ಯೂ ದೊಡ್ಡದಲ್ಲ ಅನ್ನೋದನ್ನು ಒಂದು ಉತ್ತಮ ಕಥೆಯ ಮುಖಾಂತರ ನಮ್ಮ ವೀಕ್ಷಕರಿಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ಗುರುಜಿನು ನಮ್ಮ ಕಾರ್ಯಕ್ರಮದಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ವಿಶ್ವ ಮಂತ್ರ ತಂತ್ರವನ್ನು ತಿಳಿಸ್ಕೊಡ್ತೀರಿ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಇವತ್ತು ನಾವು ಹಣದ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದಾಗಿ, ನಮ್ಮ ಬಳಿ ಹಣ ಇರಬೇಕು ಅಂತಂದರೆ, ಹಣ ಆಸ್ತಿ ಐಶ್ವರ್ಯ ನಮ್ಮಲ್ಲಿ ಸದಾ ನೆಲೆಸಿರಬೇಕು ಅಂತಂದರೆ ನಾವು ಯಾವ ಒಂದು ಮಂತ್ರವನ್ನು ಅಥವಾ ತಂತ್ರವನ್ನು ಅಥವಾ ಒಂದಷ್ಟು ಮಾರ್ಗೋಪಾಯವನ್ನು ಅನುಸರಿಸಿದ್ರೆ ಅದನ್ನು ನಾವು ಹಾಗೆ ಕಾಪಾಡ್ಕೊಂಡು ಹೋಗಬಹುದು, ಇದನ್ನು ತಿಳಿಸ್ಕೊಡಿ. ಓಕೆ, ತುಂಬ ಅದ್ಭುತವಾದ ತಂತ್ರ ಇದು. ಸೊ ಎಲ್ಲರೂ ಪಾಲನೆ ಮಾಡಬೇಕು. ಸ್ಪೆಷಲ್ ಕಾರ್ಯಾಗಾರದ ಬಗ್ಗೆ ನಿಮಗೆ ಹೇಳಬೇಕು. ಸೊ ಎಲ್ಲರೂ ರೆಡಿಯಾಗಿ ಕೆಳಕಂಡ ನಂಬರ್ಗಳಿಗೆ ಕಾಲ್ ಮಾಡಿ ತಿಳ್ಕೊಳ್ಳಿ. ಕೆಲವು ಪೂರ್ವ ಸಿದ್ಧತೆಗಳಿರುತ್ತೆ.
ಕಾರ್ಯಾಗಾರಕ್ಕೆ ಮುಂಚಿತವಾಗಿಯೇ ಪ್ರಿಪ್ರೇಷನ್ ಅಂತ ಇರುತ್ತೆ, ಅದೆಲ್ಲವನ್ನು ಮಾಡಬೇಕಾಗಿರುತ್ತೆ. ಸೊ ಫೌಂಡೇಶನ್ ವರ್ಕ್ಶಾಪ್ ಯಾರು ಅಟೆಂಡ್ ಮಾಡಿರ್ತೀರೋ ಅವರಿಗೆ ಒಂಚೂರು ಸುಲಭವಾಗಿ ಅದು ಅರ್ಥ ಆಗುತ್ತೆ. ಯಾರೆಲ್ಲ ಫೌಂಡೇಶನ್ ವರ್ಕ್ಶಾಪ್ ಅಟೆಂಡ್ ಮಾಡಿರಲ್ವೋ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನವಂಬರ್ 30ನೇ ತಾರೀಕು ಮತ್ತು ಡಿಸೆಂಬರಲ್ಲಿ ಬರೋ ಫೌಂಡೇಶನ್ ವರ್ಕ್ಶಾಪ್ನ ಅಟೆಂಡ್ ಮಾಡಿ, ಅದಾದಮೇಲೆ ಹೊಸ ವರ್ಷಕ್ಕೆ ನಮ್ಮೆಲ್ರಿಗೂ ಗಿಫ್ಟ್ ಕೊಟ್ಕೊಳ್ಬೇಕು, ನಮಗೆ ನಾವು ಗಿಫ್ಟ್ ಕೊಟ್ಕೊಳ್ಬೇಕು. ಸೊ ಎಷ್ಟು ಹೊಸ ವರ್ಷಗಳು ಬಂತು ಹೋಯ್ತು, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀವಿ. ನಿಜವಾಗಲೂ ಹ್ಯಾಪಿ ಇದೆಯಾ ನ್ಯೂ ಇಯರಲ್ಲಿ? ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಅಲ್ಲ, ಅದು ನ್ಯೂ ಇಯರ್ ಕ್ಯಾಲೆಂಡ್ರಲ್ಲಿ ನ್ಯೂ ಇಯರ್ ಆಗಿದೆ. ನಮ್ಮ ಜೀವನದಲ್ಲಿ ನ್ಯೂ ಇಯರ್ ಆಗಬೇಕಂತಂದರೆ ಹ್ಯಾಪಿನೆಸ್ ಇರಬೇಕು ತಾನೆ. ಸೊ ನಿಜವಾದ ಹ್ಯಾಪಿನೆಸ್ ಯಾವಾಗ ಬರೋದು? ಜ್ಞಾನವನ್ನು ಪಡ್ಕೊಂಡು, ಜ್ಞಾನವನ್ನು ಅಳವಡಿಸಿ, ನಮಗೇನು ಬೇಕೋ ಎಲ್ಲ ಇಚ್ಛೆಗಳನ್ನು ನಾವು ಪೂರೈಸ್ಕೊಂಡಾಗ. ದಯವಿಟ್ಟು ಜ್ಞಾನ ಪಡ್ಕೊಳ್ಳೋಣ. ನೇರವಾಗಿ ಆನ್ಲೈನಲ್ಲಿ ಮಾಡ್ತಿರೋವಂಥ ವರ್ಕ್ಶಾಪ್ ಆಗಿರೋದಕ್ಕೆ ಎಲ್ಲರೂ ಭಾಗಿಯಾಗ್ಬೋದು. ಸಾವಿರಾರು ಮಂದಿ ಇರ್ತಾರೆ, ಲಿಮಿಟೆಡ್ ಸೀಟ್ಸ್ ಇದೆ. ಬೇಗ ಈ ಕೂಡಲೇ ಬುಕ್ ಮಾಡ್ಕೊಳ್ಳಿ. ಓಕೆ, ತಂತ್ರಕ್ಕೆ ಬರೋದಾದರೆ ಇದು ತುಂಬ ಅದ್ಭುತವಾದ ತಂತ್ರ, ಎಲ್ಲರೂ ಪಾಲನೆ ಮಾಡಲೇಬೇಕು. ನೋಡಿ, ಹಣ ನಮಗೆ ಬರಬೇಕು ಅಂತಂದರೆ ನಾವು ಸೆಂಟಿಮೆಂಟ್ ತೋರಿಸ್ಬಾರ್ದು. ಅಂತಂದರೆ ಯಾರೋ ಒಬ್ಬರು ಕಷ್ಟದಲ್ಲಿದ್ದರೆ ಅಯ್ಯೋ ಪಾಪ ಅನ್ನೋಕ್ಕೆ ಹೋಗಬಾರ್ದು. ಇದು ಯಾರೋ ಹೇಳ್ಕೊಟ್ಟಿಲ್ಲಲ್ಲ, ಎಲ್ಲರೂ ಏನು ಹೇಳ್ಕೊಡೋದು? ಅಯ್ಯೋ ಪಾಪ ಅನ್ನಬೇಕು, ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿದಾರೆ ತಾನೆ. ದಯವಿಟ್ಟು ನಮ್ಮ ಸಬ್ಜೆಕ್ಟಲ್ಲಿ ಹಂಗೆಲ್ಲ ಮಾಡಲಿಕ್ಕಿಲ್ಲ. ನಾವು ಅಯ್ಯೋ ಪಾಪ ಅನ್ನಲೇಬಾರ್ದು, ಸೆಂಟಿಮೆಂಟ್ ತೋರಿಸ್ಲೇಬಾರ್ದು. ಸೊ ಇದು ಕನ್ಫ್ಯೂಸ್ ಆಗಿಬಿಡುತ್ತೆ ಕೆಲವರಿಗೆ. ಇದೇನಪ್ಪ ಗುರುಗಳೇ ಈ ರೀತಿ ಹೇಳ್ತಾರೆ, ಯಾರಿಗೂ ಸಹಾಯ ಮಾಡಬಾರ್ದಾ ಅಂತಂತೇಳಿ ವಿರುದ್ಧವಾಗಿದೆ ಅನ್ನೋ ಪ್ರಕಾರ ಅನಿಸ್ಬೋದು. ಇದನ್ನು ನನ್ನ ಕಾರ್ಯಾಗಾರದಲ್ಲಿ ಕೇಳಿ ನಾನು ಹೇಳ್ಕೊಡ್ತೇನೆ, ಯಾಕೆ ನಾವು ಯಾರಿಗೂ ಅಯ್ಯೋ ಪಾಪ ಅನ್ನಬಾರ್ದು ಅಂತಂತೇಳಿ. ಇದು ಒಂದು. ಎರಡನೇದು, ಇನ್ನೊಬ್ಬರು ನೋಡಿ ಒಂಥರ ಬೇಜಾರು ಪಟ್ಕೋಬಾರ್ದು ಅಥವಾ ಶಾಪನೂ ಹಾಕ್ಬಾರ್ದು. ಒಂದು ಕಡೆ ಸೆಂಟಿಮೆಂಟ್ ಇಲ್ಲ, ಇನ್ನೊಂದು ಕಡೆ ಅವ್ರು ಚೆನ್ನಾಗಿ ಆಗ್ಬಿಟ್ರಲ್ಲ ಅಂತಂತೇಳಿ ಶಾಪ ಹಾಕೋದು ಬೇಡ. ಅವರ ಕರ್ಮ ಪುಣ್ಯಕ್ಕೆ ಅನುಗುಣವಾಗಿ ಯಾರ್ಯಾರಿಗೇನು ಸಿಗಬೇಕು ಅದು ಯೂನಿವರ್ಸ್ ಕೊಡ್ತಿರುತ್ತೆ. ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋಣ, ಇನ್ನೊಬ್ಬರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಸೊ ದಿಸ್ ಇಸ್ ಸೆಕೆಂಡ್. ಥರ್ಡ್ ಒನ್, ಈ ಅಫರ್ಮೇಷನ್ನು ನಾವು ಎಲ್ಲೆಲ್ಲೆಲ್ಲ ದುಡ್ಡು ಕೊಡ್ತೇವೋ ಅಲ್ಲೆಲ್ಲ ಮನಸ್ಸಲ್ಲಿ ಓಡ್ತಿರಲಿ. ಅಟ್ಲೀಸ್ಟ್ ಈ ಅಫರ್ಮೇಷನ್ ಹೇಳ್ದೇ ಇದ್ದರೂ ಪರವಾಗಿಲ್ಲ, ಗ್ರ್ಯಾಟಿಟ್ಯೂಡ್ ಆದರೂ ಇರಲೇಬೇಕು. ಫಾರ್ ಎಕ್ಸಾಂಪಲ್, ನಾನೆಲ್ಲೋ ಒಂದು ಬಟ್ಟೆ ತೆಗೆದುಕೊಂಬರಕ್ಕೆ ಹೋಗಿರ್ತೀನಿ, ಅಥವಾ ಮನೆಗೇನೋ ಸಾಮಾನು ತೊಗೊಂಬರಕ್ಕೆ ಹೋಗಿರ್ತೀನಿ. ಯಾರಿಗೊಬ್ಬರಿಗೆಲ್ಲೋ ದುಡ್ಡು ಕೊಡಲಿಕ್ಕಿರುತ್ತಲ್ವ, ಆ ದುಡ್ಡು ಕೊಟ್ಟಾಗ ಮನಸ್ಸಿನಲ್ಲಿ ಈ ರೀತಿ ಇರಬೇಕು: ಈ ಹಣವನ್ನು ಸ್ವೀಕರಿಸುತ್ತಿರುವ ವ್ಯಕ್ತಿ ಅಥವಾ ಸಂಸ್ಥೆ 10,000 ಲಕ್ಷ ಕೋಟಿ ಪಟ್ಟು ಬೆಳೆದು ಶ್ರೀಮಂತರಾಗಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಥ್ಯಾಂಕ್ ಯು ಯೂನಿವರ್ಸ್. ಲೆಟ್ ದಿಸ್ ಪರ್ಸನ್ ಆರ್ ದ ಕಂಪನಿ which gets benefited this money, and this money shall prosper. Let this money make them very rich, happy. So let them get everything that they want out of this money that I am giving them. So when you bless money, when you bless the other person, in turn you get blessed. ಅದಕ್ಕೆ ಶಾಸ್ತ್ರಗಳು ಹೇಳುವಂಥದ್ದು ಯದ್ಭಾವಂ ತದ್ಭವತಿ. ನೀನು ಒಳ್ಳೆಯದು ಕೋರಿದ್ರೆ ಅವ್ರಿಗೆಷ್ಟು ಒಳ್ಳೆಯದಾಗುತ್ತೋ ಅದಕ್ಕಿಂತ 100 ಪಟ್ಟು ಒಳ್ಳೆಯದು ನಮಗಾಗ್ತಿರುತ್ತೆ. ಸೊ ಯು ಆಲ್ವೇಸ್ ವಿಶ್ ಗುಡ್ ಫಾರ್ ಅದರ್ಸ್. ಇಫ್ ಯು ಕಾಂಟ್ ವಿಶ್ ಗುಡ್ ಫಾರ್ ಅದರ್ಸ್, ಅಟ್ಲೀಸ್ಟ್ ಡೋಂಟ್ ವಿಶ್ ಬ್ಯಾಡ್ ಫಾರ್ ಅದರ್ಸ್. ಅಲ್ಲಿ ಅಯ್ಯೋ ಪಾಪ ಅನ್ಬೇಡಿ ಅಂತ ಹೇಳಿದ್ದೀನಿ, ಹಂಗಂತೇಳಿ ಅವ್ರನ್ನ ಕ್ರಿಟಿಸೈಸ್ ಮಾಡಿ ಅಥವಾ ಕೀಳಾಗಿ ನೋಡಿ ಅಂತ ಹೇಳಲಿಲ್ಲ. ಜಸ್ಟ್ ಬಿಡಿ ಅವ್ರನ್ನ, ಅವ್ರ ಕರ್ಮ ಅನುಭವಿಸ್ಲಿ. ಹಾಗಂತೇಳಿ ಫೀಲ್ ಮಾಡ್ಕೊಳ್ಳೋದು ಬೇಡ. ಫೀಲ್ ಫಾರ್ ಯುವರ್ ಸೆಲ್ಫ್. ಒಂದು ವೇಳೆ ನೀವು ಅಮ್ಮಮ್ಮ ಅಂತಂದರೆ ನನಗೆ ಫೀಲ್ ಮಾಡಿಕೊಳ್ಳೇಬೇಕು ಅನ್ನೋದಾದರೆ, ನಿಮ್ಮ ಆಧಾರ್ ಕಾರ್ಡಲ್ಲೋ ಅಥವಾ ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರಿದ್ದಾರೋ ಅವ್ರಿಗೆ ಫೀಲ್ ಮಾಡ್ಕೊಳ್ಳಿ. ಅದು ಬಿಟ್ಟು ಇನ್ನೊಬ್ಬರಿಗೆ ಫೀಲ್ ಮಾಡ್ಕೊಳ್ಳೋಕೆ ಹೋದಾಗ ನಿಮಗೆ ಕರ್ಮ ಬರುತ್ತೆ. ಜಾಗ್ರತೆ. ಓಕೆ ಗುರೂಜಿ, ಏನು ಮಾಡಬೇಕು ಏನು ಮಾಡಬಾರ್ದು ಹಣದ ವಿಚಾರದಲ್ಲಿ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ. ಹೀಗೆ ಸಾಕಷ್ಟು ಮಾಹಿತಿಗಳುಳ್ಳಂತಹ ಪುಸ್ತಕಗಳನ್ನು ಕೂಡ ನೀವು ಹೊರತಂದಿದ್ದೀರಿ. ಅದರಲ್ಲಿ ಶ್ರೀಮಂತರಾಗೋದು ಮಕ್ಕಳ ಆಟದಂತೆ ಅನ್ನುವಂಥ ಕ್ಯಾಪ್ಷನನ್ನು ಕೊಟ್ಟಿರುವಂತಹ ಪುಸ್ತಕ. ಇದರಲ್ಲಿ ಹಲವಾರು ವಿಚಾರಗಳನ್ನು ನೀವು ತಿಳಿಸಿದ್ದೀರಿ. ಅದರಲ್ಲಿ ಒಂದು, ಸಾಗರದಷ್ಟು ಸಂತೋಷ ಆನಂದ ಬೇಕಾದರೆ ಸಾಗರದಷ್ಟು ತಾಳ್ಮೆ, ಸಹನೆ, ಪರಿಶ್ರಮವನ್ನು ಬೆಳೆಸ್ಕೊಳ್ಬೇಕಾಗತ್ತೆ ಅಂತ ಹೇಳಿದ್ದೀರಿ. ಇದನ್ನು ಒಂದಷ್ಟು ಬಿಡಿಸಿ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ, ಇದರ ಅರ್ಥ ಏನು ಅಂತ? ಅಷ್ಟೇ ಮೇಡಮ್. ನಮಗೆಲ್ಲ ಬೇಕು ಅಂತ ಇರ್ತೀವಿ, ನಮಗೆ ಸಾಗರದಷ್ಟು ಬೇಕು ಅಂತಿರುತ್ತೆ.
ಬಟ್ ಅಷ್ಟು ಪರಿಶ್ರಮ ಹಾಕೋದಕ್ಕೆ ಯಾರೂ ರೆಡಿ ಇರಲ್ಲ. ಸಹಜವಾಗಿ ಎಲ್ಲರೂ ನಾವು ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ನಾನು 100 ಮಾರ್ಕ್ಸ್ ಬರಲಿ ಅನ್ನೋದು ವಿ ಆಲ್ ಸೇ ಲೈಕ್ ದ್ಯಾಟ್. ನಂಗೆ ಹೆಚ್ಚು ಮಾರ್ಕ್ಸ್ ಬರಲಿ ಅಂದ್ಕೊಳ್ತೀವ ಇಲ್ವೋ? ಬೇಕು ಅಂತೀವಿ ತಾನೆ. ದೇವ್ರಿಷ್ಟೇ ಕೇಳೋದು, ಮೇಡಮ್ ನಿನಗೆ 100 ಮಾರ್ಕ್ಸ್ ಕೊಡ್ತೀನಿ ನಾನು, ನೀನು 100% ಎಫರ್ಟ್ ಹಾಕಿದೀಯಾ? ನಿನಗೆ ಆಸ್ತಿ ಬೇಕು, ನಿನ್ನ ಮನೆ ಕಟ್ಟಬೇಕು, ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅಷ್ಟು ಬೇಕು ಇಷ್ಟು ಬೇಕು ಅಂತ ಕೋರ್ಕೊಳ್ತೀಯಪ್ಪ, ನಾನು ರೆಡಿ ಇದ್ದೀನಪ್ಪ ಕೊಡೋಕ್ಕೆ, ಬಟ್ ನೀನು 100% ಎಫರ್ಟ್ ಹಾಕಿದೀಯಾ? ನೀನು ಏನೇ ಮಾಡು, ನಿನಗೆ ಆ್ಯಂಕರಿಂಗ್ ಮಾಡ್ತಿದ್ದಾರೆ ಮೇಡಮ್ಮು, 100% ಆ್ಯಂಕರಿಂಗಲ್ಲಿ ಹಾಕಿದ್ದೀವ. ಕ್ಯಾಮ್ರಾಮನ್ ಕ್ಯಾಮ್ರಾ ಕೆಲಸ ಮಾಡ್ತಿದ್ದಾರೆ, 100% ಅವರು ಹಾಕಿದಾರಾ? ಈಗ ನಾನಪ್ಪ ಗುರುಗಳಪ್ಪ, ನಾನು ಅನಂತ ವಿಶ್ವಾಚಾರ್ಯ, ಮನಿ ಈಸ್ ಹ್ಯಾಪಿನೆಸ್, ಇದು ಒಂದು ಕಾರ್ಯಾಗಾರ ಅಂದ್ಕೊಳ್ಳೋಣ, ಇದು ಒಂದು ಬಿಸ್ನೆಸ್ ಅಂತ ಅಂದ್ಕೊಳ್ಳೋಣ. ಇದರಲ್ಲಿ ನಾನು 100% ಎಫರ್ಟ್ ಹಾಕಿದ್ದೀನಾ? ನಾನು ಯಾವಾಗ 100% ಎಫರ್ಟ್ ಹಾಕ್ತೀನೋ ಆಗ ನಾನು ಕೇಳದೆ ಹೋದರೂ ಯೂನಿವರ್ಸು 100% ಕೊಡ್ತಾರೆ. ಅಲ್ಲಿ ಪರಿಶ್ರಮನೇ ಹಾಕಲ್ಲ. ನಾವೆಲ್ಲರೂ ಏನು ದೇವಸ್ಥಾನಕ್ಕೆ ಹೋಗೋದು, ಅದು ಬೇಕು ಇದು ಬೇಕು ಅಂತ ಹೇಳೋದು. ದೇವ್ರು ಹೇಳ್ತಾರೆ, ಅಪ್ಪ ಹೋಗಪ್ಪ ಮನೆಗೆ, ನೀನೇನು ಮಾಡ್ತಿಲ್ಲ, ಬಟ್ ಇಲ್ಲಿ ಬಂದಿದ್ದೀಯಾ, ಇಲ್ಲಿ ನಿಮ್ಮೂರು ಹಾಳು ಮಾಡಿ ಸಾಲದು ಅಂತ ಇಲ್ಲಿ ಬೇರೆ ಬಂದಿದ್ದೀಯಾ ಅಂತ ಬೇಜಾರು ಮಾಡ್ಕೊತಾನೆ ದೇವರು. ಇನ್ಫ್ಯಾಕ್ಟ್ ನಾನು ನಿಮ್ಗೆ ಹೆಂಗೆ ಕೋರ್ಕೋಬೇಕಂತ ಹೇಳ್ಬಿಡ್ಲ, ದೇವಸ್ಥಾನಕ್ಕೆ ಹೋದಾಗ ಯಾರೂ ಇದನ್ನು ಮಾಡಲ್ಲ ನೋಡಿ. ನಮ್ಮದು ವಿಶೇಷವಾದದ್ದಲ್ವಾ, ಎಲ್ಲ ಬಡವರು ಹೋಗೋದು ನನಗೆ ಅದು ಇದು ಬೇಕು, ಅಂಥದ್ದು ಬೇಕು ಇಂಥದ್ದು ಬೇಕು ಅಂತ ಕೋರ್ಕೊಳ್ತೀವಿ, ಕರೆಕ್ಟಾ? ಯಾರಾದರೂ ಒಬ್ಬರು ದೇವಸ್ಥಾನಕ್ಕೆ ಹೋದಾಗ, ತಿರುಪ್ತಿನೋ ಧರ್ಮಸ್ಥಳನೋ ಅಥವಾ ಮಾಲೆ ಹಾಕ್ಕೊಂಡು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡು ಹೋಗ್ತೀವಲ್ವ, ಅಥವಾ ಚರ್ಚೋ ಮಸೀದಿ ಎಲ್ಲೇ ಹೋಗಲಿ, ಯಾರಾದರೂ ಒಬ್ಬರು ಈ ರೀತಿ ಕೇಳ್ಕೊಂಡಿದ್ದೀವ, ಸ್ವಾಮಿ ನನಗೇನೂ ಬೇಡ ಸ್ವಾಮಿ, ನನಗೆ ನೀನು ಬೇಕು ಸ್ವಾಮಿ. ಒಂದು ವೇಳೆ ಆ ಶ್ರೀಕೃಷ್ಣನಿಗೆ ಹೋಗ್ಬಿಟ್ಟು ನೀನು ಒಬ್ಬ ಇರು ನನ್ನ ಜೊತೆಯಲ್ಲಿ, ನನಗೆಲ್ಲ ಸಿಕ್ತಂಗೆ ಅಲ್ವಾ, ಈ ಪ್ರಪಂಚನೇ ನಂದಲ್ವಾ, ಅದ್ರ ಬದಲು ನಾವೇನು ಕೋರ್ಕೊಳ್ತೀವಿ? ಸಣ್ಣ ಸಣ್ಣ ವಿಚಾರಗಳು, ನಂಗೆ ಅದು ಬೇಕು, ಕೋರ್ಟ್ ಕೇಸ್ ಸಾಲ್ವ್ ಆಗಬೇಕು, ಅಲ್ಲ ನನಗೆ ಇದಾದರೆ ನಾನು ಕೂದಲು ಕೊಡ್ತೀನಿ, ಅಥವಾ ನಾನು ಇದಾದರೆ ಬರೋ ವರ್ಷ ಬರ್ತೀನಿ, ಅಲ್ಲ ಏನ್ರಿ ಇಂಥ ಜುಜ್ಬಿ ವಸ್ತುಗಳನ್ನ ಹೋಗಿ ದೇವ್ರ ಹತ್ರ ಕೇಳ್ಕೊಳ್ಳೋದು. ನಾನು ಹೋದಾಗ ಎಷ್ಟೇನಪ್ಪ ಕೋರ್ಕೊಳ್ಳೋದು, ಸ್ವಾಮಿ ನನ್ನ ಜೊತೆ ನೀನಿರು, ಇವೆಲ್ಲ ಸಿಕ್ದಂಗೆ ಅಲ್ಲ ಲೆಕ್ಕ. ಸೊ ವಿ ಗಾಟ್ ವೆರಿ ಯುನೀಕ್ ವೆನ್ ಆಸ್ಕಿಂಗ್ ಆಲ್ಸೋ. ಆ್ಯಂಡ್ ಆ್ಯಸ್ ಸಚ್ ನಾವು ದೇವ್ರ ಸ್ವರೂಪ ಆದಾಗ, ದೇವ್ರತನ ನಮ್ಮಲ್ಲಿ ಬಂದಾಗ ಕೇಳೋ ಅವಶ್ಯಕತೆಯೇ ಇಲ್ಲ. ನಮಗೇನು ಬೇಕೋ ಅವನೇ ಅರ್ಥ ಮಾಡ್ಕೊಂಡು ಅವನೇ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಸೊ ದ್ಯಾಟ್ ಈಸ್ ದಿ ಇಂಟೆಂಟ್ ಬಿಹೈಂಡ್ ದೋಸ್ ಸೆಂಟೆನ್ಸ್. ಓಕೆ ಗುರುಜಿ, ಅದೇ ರೀತಿ ಸಾಕಷ್ಟು ವಿಚಾರಗಳನ್ನು ಗುರುಜಿಯವರು ತಮ್ಮ ಪುಸ್ತಕಗಳಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮನಿ ಮ್ಯಾನಿಫೆಸ್ಟೇಷನ್ ಮಾಡೋದು ಹೇಗೆ ಅನ್ನೋದ್ರ ಜೊತೆಗೆ ಯಾವ ರೀತಿ ಈಗ ಒಂದು ಸಣ್ಣ ಸಣ್ಣ ಉದಾಹರಣೆಗಳನ್ನು ಕೊಟ್ಟು ನಮಗೆ ಜೀವನದ ಮೌಲ್ಯವನ್ನು ಗುರುಜಿಯವರು ಅರ್ಥ ಮಾಡಿಸ್ತಿದ್ದಾರೋ, ಹಾಗೆ ಈ ಎಲ್ಲ ಅಂಶಗಳನ್ನು ಅವರು ಈ ಪುಸ್ತಕಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಣ ಸಂಪಾದನೆ ಮಾಡೋದು ಹೇಗೆ, ಉಳಿಸ್ಕೊಂಡು ಅದನ್ನು ಜಾಸ್ತಿ ಮಾಡ್ಕೊಂಡು ಹೋಗೋದು ಹೇಗೆ, ಹಣ ಮ್ಯಾನಿಫೆಸ್ಟೇಷನ್ ಮಾಡೋದು ಹೇಗೆ, ಇದೆಲ್ಲವನ್ನು ಕೂಡ ತಮ್ಮ ಪುಸ್ತಕಗಳಲ್ಲಿ ಅವರು ತಿಳಿಸಿದ್ದಾರೆ. ಈ ಪುಸ್ತಕಗಳು ಬೇಕಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಈ ಪುಸ್ತಕಗಳನ್ನು ನೀವು ಕೊಂಡುಕೊಳ್ಳಬಹುದು. ಗುರುಜಿ, ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಹಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾದಂಥ ಮಾಹಿತಿಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಕೆಲವೊಂದು ತಂತ್ರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮೇಡಮ್. ವೀಕ್ಷಕರೇ, ನೋಡಿದ್ರಲ್ಲ, ಇದೇ 30ನೇ ತಾರೀಕು ಗುರೂಜಿಯವರ ವಿಶೇಷ ಕಾರ್ಯಾಗಾರ ನಡೀತಾ ಇದೆ. ಕಾರ್ಯಾಗಾರವನ್ನು ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ಕಾರ್ಯಾಗಾರವನ್ನು ಅಟೆಂಡ್ ಮಾಡೋದು ಹೇಗೆ, ಕಾರ್ಯಾಗಾರಕ್ಕೆ ಬರುವ ಮುನ್ನ ನಮ್ಮ ಒಂದು ಪ್ರಿಪ್ರೇಷನ್ ಯಾವ ರೀತಿಯಾಗಿರಬೇಕು, ಇದೆಲ್ಲವನ್ನು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅವರು ನಿಮಗೆ ಮಾಹಿತಿನ ಕೊಡ್ತಾರೆ. ಆ ಒಂದು ವಿಧಾನಗಳನ್ನು ಅನುಸರಿಸಿ ಈ ಕಾರ್ಯಾಗಾರವನ್ನು ಅಟೆಂಡ್ ಮಾಡಬೇಕಾಗತ್ತೆ. ಹಾಗಾಗಿ ಆದಷ್ಟು ಬೇಗ ಈ ಕಾರ್ಯಾಗಾರಕ್ಕೆ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಒಂದಷ್ಟು ಲಿಮಿಟೆಡ್ ಸೀಟ್ಸ್ ಮಾತ್ರ ಇರುತ್ತೆ, ಇಂತಿಷ್ಟು ಜನಕ್ಕೆ ಮಾತ್ರ ಒಂದು ಬಾರಿ ಅವಕಾಶ ಅಂತ ಇರುತ್ತೆ. ಹಾಗಾಗಿ ನೀವು ಆದಷ್ಟು ಬೇಗ ಕಾರ್ಯಾಗಾರಕ್ಕೆ ಮೊದಲೇ ಫೋನ್ ಮಾಡಿ ನೀವು ಅಡ್ವಾನ್ಸ್ ಬುಕ್ಕಿಂಗ್ ಅನ್ನು ಮಾಡಿಕೊಂಡಾಗ ಈ ಕಾರ್ಯಾಗಾರವನ್ನು ಅಟೆಂಡ್ ಮಾಡಬಹುದು. ಈ ಕಾರ್ಯಾಗಾರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಮತ್ತಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.